ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ತಂದೆಯವರು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆನ 2 ದಶಕಗಳಿಂದ ಇವರ ತಂದೆಯವರು ಒಂದು ಸಂಸ್ಥೆನ ಕಟ್ಟಿ ಬೆಳೆಸ್ತಾರೆ. ಮಲೆನಾಡಿನ ಭಾಗದ ಎಲ್ಲ ಪ್ರದೇಶಗಳಿಗೂ ಕೂಡ ಇವರ ಒಂದು ಅಂಗಡಿಯಿಂದ, ಇವರ ಒಂದು ಫ್ಯಾಕ್ಟ್ರಿಯಿಂದ ಫರ್ನಿಚರ್ಗಳು ಹೋಗ್ತಾ ಇತ್ತು. ಈಗ ತಂದೆಯವರು ಹಾಕಿಕೊಟ್ಟಂಥ ದಾರಿಯಲ್ಲಿ ಮಗ ಕೂಡ ಅತ್ಯಂತ ಯಶಸ್ವಿಯಾಗಿ ಸಂಸ್ಥೆಯನ್ನು ಮುನ್ನಡೆಸ್ತಾ ಇರುವಂಥದ್ದು. ಜೊತೆಗೆ ಅದ್ಭುತವಾದಂಥ ಒಂದು ಫರ್ನಿಚರ್ ಇಂಡಸ್ಟ್ರಿಯನ್ನೇ ಇವರು ಸ್ಟಾರ್ಟ್ ಮಾಡಿರುವಂಥದ್ದು. ಕೊಪ್ಪ ಆಗಿರ್ಬೋದು, ಬೆಳಗೊಳ ಆಗಿರ್ಬೋದು, ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ತಮ್ಮದೇ ಆದ ಅಂಗಡಿಗಳು ಹಾಗೂ ಫ್ಯಾಕ್ಟರಿ ಇರುವಂಥದ್ದು. ಜೊತೆಗೆ 2 ಜಿಲ್ಲೆಗಳಿಗೆ ಇವರು ಇಲ್ಲಿ ತಯಾರಾದಂತಹ ಫರ್ನಿಚರ್ಗಳ ಐಟಮ್ಗಳನ್ನ ಬೇರೆ ಬೇರೆ ಜಿಲ್ಲೆಗಳಿಗೂ ಕೂಡ ಕಳಿಸ್ತಾ ಇರುವಂಥದ್ದು. ನಾನು ಹೇಳ್ತಿರುವಂಥದ್ದು ಕೊಪ್ಪದ ಅತ್ಯಂತ ಪ್ರತಿಷ್ಠಿತ ಫರ್ನಿಚರ್ ಸಂಸ್ಥೆ ಆಗಿರುವಂತಹ ಆಶೀರ್ವಾದ್ ಫರ್ನಿಚರ್. ಈ ಒಂದು ಸಂಸ್ಥೆ ಕಳೆದ 2 ದಶಕಗಳಿಂದ ಅದ್ಭುತವಾದ ಸೇವೆಯನ್ನು ನೀಡ್ತಾ ಇರುವಂಥದ್ದು. ತಂದೆಯವರು ಹಾಕಿಕೊಟ್ಟ ಒಂದು ಭದ್ರ ಬುನಾದಿಯಲ್ಲಿ ಅವರ ಮಗ ಆಗಿರುವಂತಹ ಪ್ರಜ್ವಲ್ ಬಿಡಿ ಅವರು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದಾರೆ. ಎಲ್ಲ ವಿಚಾರಗಳ ಕುರಿತಾಗಿ ಮಾತನಾಡಲು ನಮ್ಮ ಜೊತೆ ಸ್ವತಃ ಈ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಪ್ರಜ್ವಲ್ ಬಿಡಿ ಅವರಿದ್ದಾರೆ. ಪ್ರಜ್ವಲ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಸೂಪರ್. ಪ್ರಜ್ವಲ್ ಅವರೇ, ಮೊದಲನೇದಾಗಿ ನಿಮ್ಮ ತಂದೆಯವರು ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ಆಶೀರ್ವಾದ್ ಫರ್ನಿಚರ್, ಈಗ ಅವರ ಮಗರಾಗಿರುವಂತಹ ಪ್ರಜ್ವಲ್ ಅವರು ಮುಂದುವರಿಸ್ತಾ ಇದ್ದಾರೆ. ಹೇಗನ್ಸುತ್ತೆ ತಂದೆಯವರು ಹಾಕಿಕೊಟ್ಟ ಒಂದು ಭದ್ರ ಬುನಾದಿಯಲ್ಲಿ ಈಗ ಈ ಒಂದು ಸಂಸ್ಥೆ ಅತ್ಯಂತ ದೃಢ ಒಂದು ಸುಸಜ್ಜಿತವಾಗಿ ಅವ್ರ ತಂದೆಯವರು ಈ ಒಂದು ಸಂಸ್ಥೆನ ಕಟ್ಟಿ ಬೆಳೆಸಿದ್ರು, ನೀವೀಗ ಮುಂದುವರಿಸ್ತಾ ಇದ್ದೀರಾ, ಹೇಗನ್ಸ್ತಾ ಇದೆ? ಮೊದಲನೇದಾಗಿ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದ್ರೆ ಎಷ್ಟೋ ಜನಕ್ಕೆ ಈ ಅವಕಾಶನೇ ಸಿಗೋದಿಲ್ಲ. ಅಂತ ಟೈಮಲ್ಲಿ ಅದು ಈ ಹಳ್ಳಿಯಲ್ಲಿ ಯಾವುದೇ ರೀತಿ ವ್ಯವಸಾಯದ ಬ್ಯಾಕ್ಗ್ರೌಂಡ್ ಇದ್ದು, ಯಾವುದೇ ತರದ ಬಿಸ್ನೆಸ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇಂಥ ಒಂದು ಸಂಸ್ಥೆ ಕಟ್ಟೋದು ಬಹಳ ಕಷ್ಟ ಇದೆ. ಅಂಥದ್ರಲ್ಲಿ ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆನ ಬೆಳ್ಕೊಂಡು ಹೋಗೋದಕ್ಕೆ ನನಗೆ ಸಿಕ್ಕಿರೋ ಅವಕಾಶ ನನಗೆ ಇನ್ನೂ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇದನ್ನ ನಾನು ತುಂಬಾ ಸ್ಪೋರ್ಟಿವ್ ಆಗಿ ತಗೊಂಡು ಇನ್ನೂ ತುಂಬಾ ದೊಡ್ಡದಾಗಿ ಮಾಡ್ಬೇಕು ಅಂತ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ. ಅಂಡ್ ಸಿಕ್ಕಿರೋ ಅವಕಾಶನ ಖಂಡಿತವಾಗ್ಲೂ ನಾನು ಎಲ್ಲಾ ರೀತಿಯಲ್ಲೂ ಯುಟಿಲೈಸ್ ಮಾಡ್ಕೊತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ಈಗ ನಿಮ್ಮ ತಂದೆಯವರು ಈ ಒಂದು ಸಂಸ್ಥೆನ ಸ್ಟಾರ್ಟ್ ಮಾಡಿದ್ರೆ ನಂತರ ನೀವು ಕೂಡ ಇಂಟೀರಿಯರ್ ವರ್ಕ್ ಓದಿರುವಂತದ್ದು. ನೀವು ಇಂಟೀರಿಯರ್ ವರ್ಕ್ ಓದಿ ಬೆಂಗಳೂರಿನಲ್ಲಿ ಸ್ಟಡಿಯನ್ನ ಮಾಡ್ತೀರಾ. ನೀವು ಓದಿರುವಂತದ್ದು ಈ ಒಂದು ವರ್ಕಿಗೆ ಎಷ್ಟು ಅನುಕೂಲಕರವಾಗಿದೆ? ಖಂಡಿತವಾಗ್ಲು. ಏನಂತ ಹೇಳಿದ್ರೆ ನಾನೀಗ BSc ಇಂಟೀರಿಯರ್ ಡಿಸೈನಿಂಗ್ ಮಾಡಿದ್ದು. ಸೊ ಡಿಸೈನಿಂಗ್ ಅಂತ ಬಂದಾಗ ನಮಗೆ ಪ್ರತಿಯೊಂದು ಈಗ ಫರ್ನಿಚರ್ ಆಗಿರ್ಬೋದು, ಕಲರ್, ಲೈಟಿಂಗ್ ಎಲ್ಲದೂ ಬಂದಿರುತ್ತೆ. ಸೊ ನಮ್ಮ ಫರ್ನಿಚರ್ ನಾನು ಹೇಗೆ ನಾನು ಅಳವಡಿಸ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ಪ್ರತಿಯೊಂದು ಫರ್ನಿಚರ್ಸ್ ಈಗ ಎಲ್ಲ ಮಾಮೂಲಿ ನೀವು ನೋಡ್ತಿದ್ದಂಗೆ ಮೊದಲಿಂದ ಒಂದೇ ಕಾಲದಲ್ಲಿ ಬರ್ತಾ ಇತ್ತು, ಕೆತ್ತನೆಗಳು ಅದು ಇದು ಎಲ್ಲ ಬರ್ತಾ ಇತ್ತು. ಸೊ ಅದ್ರ ಬಿಟ್ಟು ಹೊರತಾಗಿ ಯಾರು ಹೊಸ ಟ್ರೈ ಮಾಡ್ತಿರ್ಲಿಲ್ಲ. ಸೊ ನಮ್ಗೆ ಹೊಸದಾಗಿ ಡಿಸೈನ್ ಮಾಡ್ಕೊಂಡು ಆಪರ್ಚುನಿಟಿ ಸಿಕ್ಕಿದೆ. ಆ ಡಿಸೈನ್ ಹೇಗೆ ಮಾಡಬೇಕು ಅಂತ ಗೊತ್ತಿದೆ. ಈಗ ಒಬ್ರು ಮನುಷ್ಯರಿಗೆ ಏನ್ ಬೇಕಾಗತ್ತೆ, ಒಬ್ರು ಕುರ್ಚಿ ಮಾಡಬೇಕು ಅಂತ ಹೇಳಿದ್ರೆ ಹೆಂಗ್ ಕೂರ್ಬೇಕಾಗತ್ತೆ, ಎಷ್ಟು ಕಂಫರ್ಟಬಲ್ ಕೂರ್ಬೇಕಂದ್ರೆ ಏನ್ ಮಾಡ್ಬೇಕಾಗುತ್ತೆ, ಯಾವ ತರ ಡಿಸೈನ್ ಮಾಡಬೇಕಾಗತ್ತೆ, ಇದೆಲ್ಲ ನನಗೆ ನಾನು ಓದಿರೋದ್ರಿಂದ, ಇಂಟೀರಿಯರ್ ಡಿಸೈನಿಂಗ್ ಓದಿರೋದ್ರಿಂದ ನಂಗೆ ಹೆಲ್ಪ್ ಆಗ್ತದೆ ಫರ್ನಿಚರ್ಸ್ ಎಲ್ಲ ಡಿಸೈನ್ ಮಾಡೋದಕ್ಕೋಸ್ಕರ. ಸೊ ನಾವೀಗ ಅದೇ ತರ ಆಗಿ ಮನೆಗಳದ್ದು ಇಂಟೀರಿಯರ್ಸ್ ಕೂಡ ಮಾಡ್ತೀವಿ. ಹೋಗ್ಬಿಟ್ಟು ಮೆಜರ್ಮೆಂಟ್ ಎಲ್ಲ ತಗೊಂಡು ಇಂಟೀರಿಯರ್ಸ್ ಕೂಡ ಮಾಡ್ಕೊಡ್ತೀವಿ. ಸೊ ಓವರ್ ಆಲ್ ಅಂದ್ರೆ ನೀವು ಮನೆಗಳಿಗೂ ಕೂಡ ವಿಸಿಟ್ ಅನ್ನ ಮಾಡ್ತೀರಾ, ಆ ಮನೆಗೆ ತಕ್ಕ ಹಾಗೆ ಒಂದು ಪ್ಲಾನಿಂಗ್ ನ ಮಾಡ್ತೀರಾ. ಆ ಒಂದು ಪ್ಲಾನಿಂಗ್ ಯಾವ ರೀತಿಯಾಗಿ ಅವ್ರಿಗೆ ಎಸ್ಟಿಮೇಷನ್ ಕೊಡ್ತೀರಾ ಅಥವಾ ನೀವೇ ಖುದ್ದಾಗಿ ಹೋಗ್ತೀರಾ, ಯಾವ ರೀತಿಯಾಗಿರುತ್ತೆ? ಹೌದು, ನಾವೇ ಖುದ್ದಾಗಿ ಹೋಗ್ತೀವಿ. ಏನಂದ್ರೆ ಈಗ ಹೆಚ್ಚಿನ ಜನರಿಗೆ ಆಲ್ಮೋಸ್ಟ್ ಎಲ್ಲ ನೀವು ಏನು ಜನಗಳಿರ್ತಾರೆ ಅವರಿಗೆ ಮನೆ ಒಂದು ದೊಡ್ಡ ಕನಸಾಗಿರುತ್ತೆ. ಸೊ ಎಲ್ಲರೂ ಮನೆ ಕಟ್ಕೊಡ್ತಾರೆ ಬಿಟ್ರೆ ಅದಾದ್ಮೇಲೆ ಫಿನಿಶಿಂಗ್ ಹೆಂಗಿರುತ್ತೆ ಅಂತ ಯಾರು ಮಾಡ್ಕೊಡೋದಿಲ್ಲ. ಸುಮ್ಮನೆ ಈಗ ಮೊದಲಿಂದ ಏನ್ ಟ್ರೆಡಿಷನಲ್ ಆಗಿ ನಡ್ಕೊಂಡ್ ಬಂದಿದೆ ಅದೇ ರೀತಿಯಾಗಿ ಏನಾಗುತ್ತೆ, ನಿಮಗೆ ಬರ್ತಾರೆ, ವಾರ್ಡ್ರೋಬ್ ಮಾಡ್ತಾರೆ, ಕಿಚನ್ ಮಾಡ್ತಾರೆ, ಸೀದಾ ಹೋಗ್ಬಿಡ್ತಾರೆ. ಸೊ ನಾವೇನ್ ಮಾಡ್ತೀವಿ, ಸಿಸ್ಟಮೆಟಿಕ್ ಆಗಿ ಮಾಡ್ತಾ ಇದೀವಿ. ಫಸ್ಟ್ ಕ್ಲೈಂಟ್ ನ ಮೀಟ್ ಮಾಡ್ತೀವಿ, ಫಸ್ಟ್ ನಿಮ್ಗೆ ಏನ್ ಬೇಕು ಅಂತ ನಾವು ತಿಳ್ಕೊತೀವಿ. ಅದ್ರ ಮೇಲೆ ನಾವು ಹೋಮ್ ವಿಸಿಟ್ ಮಾಡ್ತೀವಿ, ಎಸ್ಟಿಮೇಷನ್ ತಗೊಂತೀವಿ, ಅಂದ್ರೆ ನಿಮ್ಗೆ ಮೆಜರ್ಮೆಂಟ್ಸ್ ಎಲ್ಲ ತಗೋತೀವಿ. ಮೆಜರ್ಮೆಂಟ್ ತಗೊಂಡು ಯಾವ ರೀತಿಯಾದ ಕಿಚನ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು ಸೂಟ್ ಆಗುತ್ತೆ, ನಿಮ್ಗೆ ಯಾವ ಬೇಕು ಕಲರ್ಸ್ ಡಿಸೈನ್ಸ್ ಯಾವ್ದು ಬೇಕೋ ಸೂಟ್ ಆಗುತ್ತೆ ನೋಡ್ಬಿಟ್ಟು ಅದಕ್ಕೆ ಒಂದು 3D ರೆಂಡರಿಂಗ್ ಅಂತ ಮಾಡ್ಕೊಡ್ತೀವಿ. ಅಂದ್ರೆ ನಿಮಗೆ ಮಾಡೋಕ್ಕಿಂತ ಮುಂಚೆನೆ ನಿಮಗೆ ಈ ತರ ಬರುತ್ತೆ ಅಂತ ನಾವು ತೋರಿಸ್ಕೊಡ್ತೀವಿ. ಅದು ನಿಮ್ಗೆ ಓಕೆ ಆದ್ಮೇಲೆ ಅದ್ರಲ್ಲಿ ನಿಮ್ಗೆ ಏನೇ ಚೇಂಜಸ್ ಬೇಕಾದ್ರೂ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ನೀವು ಅದ್ರಲ್ಲಿ ಹೇಳ್ತೀರಾ, ಚೇಂಜಸ್ ಮಾಡಿ ಅದ್ರ ಮೇಲೆ ನಾವು ನಿಮಗೆ ಮನೇಲಿ ಮಾಡ್ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರಿಗೂ ಹೆಲ್ಪ್ ಆಗುತ್ತೆ. ಏನಂತೇಳಿ ಅವ್ರಿಗೆ ಮೊದಲೇ ಗೊತ್ತಾಗುತ್ತೆ ಮನೇಲಿ ಈ ತರ ಬಂದಿದೆ ಅಂತ. ಯಾಕಂದ್ರೆ ಮಾಡಾದ್ಮೇಲೆ ಅಯ್ಯೋ ಹಿಂಗಾಯ್ತಲ್ಲಪ್ಪ ಅಂತ ಹೇಳ್ಬಾರ್ದು. ಯಾಕಂದ್ರೆ ನಮಗೊಂದು ಪ್ರಾಜೆಕ್ಟ್ ಆಗಿರ್ಬೋದು, ಬಟ್ ಅದು ಅವ್ರಿಗೆ ಕನ್ಸಿನ ಮನೆ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ನಾವು ಕಸ್ಟಮರಿಗೆ ಮೋಸ ಆಗೋದಕ್ಕೆ ಬಿಡೋದಿಲ್ಲ. ಯಾಕಂದ್ರೆ ಎಷ್ಟೇ ದೊಡ್ಡ ಮನೆಯನ್ನ ಕಟ್ಬೋದು, ಎಷ್ಟೇ ಆಫ್ಟರ್ಗಳು ಕಟ್ಬೋದು, ಆದ್ರೆ ಮನೆ ಒಂದು ಅಟ್ರಾಕ್ಷನ್ ಆಗಿ ಕಾಣುವಂಥದ್ದು ಅಲ್ಲಿನ ಇಂಟೀರಿಯರ್ ವರ್ಕ್. ಆ ಒಂದು ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ಗೆ ಒಂದು ತಮ್ಮದೇ ಕನ್ಸಿರುತ್ತೆ. ಅವರ ಒಂದು ಕನ್ಸನ್ನ ನೀವು ಯಾವ ರೀತಿಯಾಗಿ ಈಡೇರಿಸ್ತೀರಾ? ಫಸ್ಟ್ ಆಗಿ ಬಂದ್ಬಿಟ್ಟು ಈಗ ಎಷ್ಟೋ ಜನಕ್ಕೆ ನಾವ್ ಹೇಳ್ದಂಗೆ ಈ ಇಂಟೀರಿಯರ್ ಡಿಸೈನಿಂಗ್ ಬ್ಯಾಕ್ಗ್ರೌಂಡ್ ಇರೋದಿಲ್ಲ. ಅವರಿಗೆ ತಲೆಯಲ್ಲಿ ಒಂದು ಪಿಕ್ಚರ್ ಇರುತ್ತೆ, ಅಂದ್ರೆ ನನಗೆ ಈ ತರ ಮಾಡಬೇಕು, ನನ್ನ ಮನೆ ಈ ತರ ಕಾಣಬೇಕು, ನನ್ನ ಕನಸಿನ ಮನೆ ಈ ತರ ಇರಬೇಕು ಅಂತ ಹೇಳಿ. ಎಷ್ಟೋ ಜನಕ್ಕೆ ಅದನ್ನು ವರ್ಣನೆ ಮಾಡೋ ಶಕ್ತಿ ಕೂಡ ಇರೋದಿಲ್ಲ. ಸೊ ಏನಾಗುತ್ತೆ, ನಾವು ವಿಸಿಟ್ ಮಾಡಿದಾಗ ಕಸ್ಟಮರ್ ರಿಕ್ವೈರ್ಮೆಂಟ್ ನ ತಗೋತೀವಿ. ಬೇಸಿಕ್ ರಿಕ್ವೈರ್ಮೆಂಟ್ ತಗೊಂಡ ತಕ್ಷಣ ನಮಗೊಂದು ಐಡಿಯಾ ಬರುತ್ತೆ, ಸೊ ಈ ತರ ಕೇಳ್ತಾ ಇದ್ದಾರೆ ಅಂತ. ಅದು ಅವ್ರಿಗೆ ಪಿಕ್ಚರ್ ಮಾಡಿ ನಾವು 3D ಮಾಡಿ ತೋರಿಸೋದ್ರಿಂದ ಅವ್ರಿಗೆ ಬಹಳ ಹೆಲ್ಪ್ ಆಗುತ್ತೆ. ಏನಂತ ಹೇಳಿದ್ರೆ, ಓಕೆ ನಾನು ಈ ತರ ಕೇಳ್ತಾ ಇದ್ದೀನಿ ಅಂತ. ಇಲ್ಲಾಂದ್ರೆ ಹೇಳ್ಬೋದು, ಇಲ್ಲ ನಾನು ಈ ತರ ಕೇಳ್ತಾ ಇಲ್ಲ ಅಂತ. ಎಷ್ಟೋ ಸಲ ಅವರಿಗೆ ಇರೋ ಕನ್ಫ್ಯೂಷನ್ ಕೂಡ ಕ್ಲಿಯರ್ ಆಗ್ಬಿಡುತ್ತೆ ನಾವು 3D ಮಾಡೋದ್ರಿಂದ. ಆ ತರ ಮಾಡ್ಕೊಟ್ಟಾಗ ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದ ಸಮಸ್ಯೆ ಆಗಕ್ಕೆ ಬಿಡೋದಿಲ್ಲ ನಾವು. ಅವ್ರಿಗೆ ಫಸ್ಟ್ ಎಸ್ಟಿಮೇಷನ್ ಕೊಟ್ಟು ಎಲ್ಲ ಓಕೆ ಆದ್ಮೇಲೆ ನಾವು ಮಾಡೋಂಥದ್ದು ಇರುತ್ತೆ.
ಅನ್ನೋ ಒಂದು ಉದ್ಯಮ ಅಥವಾ ಒಂದು ಪ್ರಾಜೆಕ್ಟ್ ಅಂತ ಬಂದಾಗ ಕಸ್ಟಮರ್ ಅವರ ಒಪಿನಿಯನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಡೆಫಿನೆಟ್ಲಿ. ಅಂದ್ರೆ ಈಗ ನೀವು ಹಲವಾರು ಪ್ರಾಜೆಕ್ಟ್ಗಳನ್ನ ಈಗಾಗಲೇ ನೀವು ಮಾಡಿದ್ದೀರಾ. ನೀವು ಮಾಡಿದಂಥ ಪ್ರಾಜೆಕ್ಟ್ಗಳಲ್ಲಿ ಒಂದು ಬಂದಂತ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಯಾವುದು? ಬೆಸ್ಟ್ ಕಾಂಪ್ಲಿಮೆಂಟ್ ಅಂತ ಹೇಳಿದ್ರೆ ಫಸ್ಟ್ ಪಾಯಿಂಟು ನನಗೆ ಇಲ್ಲೆಲ್ಲ ನಮ್ಮ ತಂದೆ ಹೇಳಿರೋದು ಅಂತ ಇದೆ. ಏನಂದ್ರೆ ಇಷ್ಟು ವರ್ಷದಿಂದ ನಾನು ನಡೆಸ್ಕೊಂಬಂದಿದ್ದೀನಿ, ನೀನು ಅದನ್ನ ಯಾವುದೇ ರೀತಿ ಹೆಸರು ಹಾಳು ಮಾಡಿದೆ, ದುಡ್ಡಿನ ಪ್ರಶ್ನೆ ಬಿಟ್ಟು ಹೆಸರು ಹಾಳು ಮಾಡಿದೆ, ಹೆಸರು ಉಳಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸೊ ಎಲ್ಲರೂ ನನಗೆ ಬೆಸ್ಟ್ ಕಾಂಪ್ಲಿಮೆಂಟ್ ಅಂದ್ರೆ ಅದೇ ಹೇಳಿದ್ದು, ನಿನ್ನ ತಂದೆ ಮಾಡಿರೋದನ್ನ ನಡೆಸ್ಕೊಂಡದಕ್ಕೂ ಸಾರ್ಥಕವಾಗಿದೆ ಅಂತ ಹೇಳ್ತಾರೆ. ಸೊ ಇದಕ್ಕಿಂತ ಬೆಸ್ಟ್ ಕಾಂಪ್ಲಿಮೆಂಟ್ ನನಗೆ ಏನು ಸಿಕ್ಕಿಲ್ಲ. ಪ್ರಜ್ವಲ್ ಅವರೇ, ಅದರ ಜೊತೆಯಲ್ಲಿ ಈಗ ನೀವು ಇಂಟೀರಿಯರ್ ವರ್ಕ್ ಮಾಡ್ತಿರುವಂಥದ್ದು ಬಹುತೇಕ ನಿಮ್ಮ ಒಂದು ಫ್ಯಾಕ್ಟ್ರಿಯಲ್ಲಿ ತಯಾರಾಗುವಂಥ ವಸ್ತುಗಳಿಂದಲೇ ನೀವು ಮಾಡ್ತೀರಾ ಅಥವಾ ಬೇರೆ ಕಲೆಗಳಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಳ್ತೀರಾ? ಈಗ ಮರ ಹಾಗೆ ಏನು ನಾವು ಇಂಟೀರಿಯರ್ಸ್ ವರ್ಕ್ ಮಾಡ್ತೀವಿ, ವುಡನ್ ಪ್ಯಾನಲಿಂಗು, ಕಾರ್ವಿಂಗ್ ಅದೆಲ್ಲ ನಮ್ಮ ಫ್ಯಾಕ್ಟ್ರಿಯಲ್ಲೇ ರೆಡಿ ಆಗುವಂಥದ್ದು ಮಾಡ್ತೀವಿ. ಹಾಗೆ ಏನು ಪ್ಲೈವುಡ್ ಮತ್ತು ಅಲ್ಯೂಮಿನಿಯಂ ಈಗೆಲ್ಲ ಬರ್ತಾ ಇದೆ, ಅಂದರೆ ಥಂಡಿಗೆ ಆಗಬಾರ್ದು ಅಂತ ಹೇಳಿ ಅಲ್ಯೂಮಿನಿಯಂ ಯೂಸ್ ಮಾಡ್ತಿರೋದ್ರಿಂದ ಅದನ್ನು ನಾವು ಔಟ್ಸೋರ್ಸ್ ಮಾಡಿಬಿಟ್ಟು ನಾನು ಮಾಡಿಸ್ಕೊಡ್ತಾ ಇದ್ದೀನಿ. ಆ ಥರ ಅಂದ್ರೆ ಬೇರೆ ಕಡೆ ನೀವು ತರಿಸ್ಕೊಂಡು? ಹೌದು, ಬೇರೆ ಕಡೆಯಿಂದ ಮೆಟೀರಿಯಲ್ನ ತರಿಸ್ಕೊಂಡು. ಯಾಕಂದ್ರೆ ಇಲ್ಲಿ ಪ್ರೊಡಕ್ಷನ್ ಮಾಡೋಂಥ ಫೆಸಿಲಿಟಿಗಳು ತುಂಬ ದೊಡ್ಡಬೇಕಾಗುತ್ತೆ, ಹೈ ಲೆವೆಲ್ ಇರುತ್ತೆ. ಆಲ್ರೆಡಿ ತುಂಬ ದೊಡ್ಡ ಇಂಡಸ್ಟ್ರೀಸ್ ಪ್ರೊಡಕ್ಷನ್ಸ್ ಮಾಡ್ತಾ ಇದೆ. ಸೊ ನಮ್ದು ಮೇನ್ ಗೋಲ್ ಏನಂತ ಹೇಳಿದ್ರೆ ಒಳ್ಳೆ ಕ್ವಾಲಿಟಿ ಐಟಮ್ಸ್ ಕಸ್ಟಮರ್ಗೆ ಬೆಸ್ಟ್ ರೇಟಲ್ಲಿ ಕೊಡಬೇಕು. ಹಾಗಾಗಿ ಈಗ ನಿಮ್ಮ ಒಂದು ಫ್ಯಾಕ್ಟ್ರಿ ಈಗ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇರುವಂಥದ್ದು ಇಂಡಸ್ಟ್ರಿ, ನೀವೇ ಕೂಡ ಹಲವಾರು ರೀತಿಯ ಫರ್ನಿಚರ್ ಐಟಮ್ಗಳನ್ನ ತಯಾರು ಮಾಡ್ತಾ ಇದ್ದೀರಾ. ಆ ಒಂದು ಫರ್ನಿಚರ್ ಐಟಮ್ಗಳಿಗೆ ಹೇಗೆ ಆಗಿದೆ ಈಗ? ಪ್ರಮುಖವಾಗಿ ಯಾವ ಮರದಿಂದ ಜಾಸ್ತಿ ತಯಾರು ಮಾಡ್ತಾ ಇದ್ದೀರಾ, ಹೇಗಾಗ್ತಾ ಇದೆ ಇದರಲ್ಲಿ? ಅದೇ ಹೇಳಿದ್ನಲ್ಲ, ಈಗ ನಾವು ಏನು ಇಂಡಸ್ಟ್ರಿ ಮಾಡ್ತಾ ಇದೀವಿ, ಫರ್ನಿಚರ್ ಇಂಡಸ್ಟ್ರಿ, ಇದರಲ್ಲಿ ನಮ್ಮದು ಮೇನ್ ಗೋಲ್ ಇತ್ತು. ಮೊದಲು ಏನಂತ ಹೇಳಿದ್ರೆ, ಈಗ ಬೇರೆ ಕಡೆ ಎಲ್ಲೋ ಫ್ಯಾಕ್ಟ್ರಿಲಿ ರೆಡಿ ಆಗೋದು ತಗೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ವಿ. ಮೊದಲು ನಮ್ಮ ಇಲ್ಲಿ ಮಲೆನಾಡು ಜನತೆಗೆ ಏನಾಗ್ತಿತ್ತು ಅಂತ ಹೇಳಿದ್ರೆ, ಏನಿದೆ ಅಂಗಡಿಲಿ ಅದನ್ನೇ ತಗೊಂಡೋಗ್ಬೇಕಾಗ್ತಿತ್ತು. ಸೊ ಅವರಿಗೆ ಹೊಸದು ಏನಾದ್ರು ಬೇಕು ಅಂತ ಹೇಳಿದ್ರೆ ಬೆಂಗಳೂರು, ಮಂಗಳೂರು ಈ ಥರ ಸಿಟಿಗೆ ಹೋಗಬೇಕಾಗಿತ್ತು, ಬಿಟ್ರೆ ಇಲ್ಲಿ ಏನೂ ಸಿಗ್ತಿರಲಿಲ್ಲ. ಸೊ ಆ ಕಾನ್ಸೆಪ್ಟಿಂದ ನಾವಿಲ್ಲಿ ಇಂಡಸ್ಟ್ರಿ ಮಾಡಿದ್ವಿ. ಏನಂತ ಹೇಳಿದ್ರೆ, ಮಲೆನಾಡಿಗೆ ಅಥವಾ ಹೊರಗಡೆ ಯಾರೇ ಆಗಿದ್ರು ಕೂಡ ಏನು ಐಟಮ್ ಅವ್ರಿಗೆ ಬೇಕು, ಅವ್ರ ಚಾಯ್ಸ್ ಆಫ್ ಫರ್ನಿಚರ್ಸ್ ಏನಿದೆ ಅದನ್ನ ಕೊಡಬೇಕು ಅನ್ನೋ ಒಂದೇ ಒಂದು ದೇಶಕ್ಕೆ ನಾವು ಅವರಿಗೆ ಯಾವ ರೀತಿಯಾಗಿ ಡಿಸೈನ್ ಬೇಕು, ಯಾವ ರೀತಿಯಾದ ಮರ ಬೇಕು, ಪ್ರತಿಯೊಂದನ್ನ ಅವರ ಅಭಿಲಾಷೆ ಅಥವಾ ಅವರ ಒಂದು ಅವರ ಒಂದು ಆಸಕ್ತಿಗೆ ತಕ್ಕ ಹಾಗೆ ನೀವೇ ಮಾಡ್ಕೊಡ್ತೀವಿ. ಹೌದು, ಕರೆಕ್ಟ್. ನಮ್ಮ ಹತ್ರ ಏನಿದೆ ಅದು ತಗೊಳೋದಕ್ಕಿಂತ ಹೆಚ್ಚಾಗಿ ನಾವು ಮೋಸ್ಟ್ ಆಫ್ ದ ಡಿಸೈನ್ಸ್ ನಾವೇ ಡಿಸೈನ್ ಮಾಡಿ ಎಲ್ಲರಿಗೂ ಇಷ್ಟ ಆಗೋ ಥರದ್ದು, ಆಲ್ಮೋಸ್ಟ್ ಇಷ್ಟ ಆಗೋ ಥರದ್ದು ಇಟ್ಟಿರ್ತೀವಿ. ಈಗೆಲ್ಲ ಬಂದು ನನಗೆ ಆ ಥರ ಬೇಡ, ಈ ಥರ ಬೇಕು ಅಂತ ಅವ್ರ ಕಾನ್ಸೆಪ್ಟ್ ಇರುತ್ತೆ. ಯಾಕಂದ್ರೆ ಅವ್ರು ಹೇಳಿದ್ರೆ ಕನಸಿನ ಮನೆ ಆಗಿರುತ್ತೆ, ಇದೇ ಥರ ಫರ್ನಿಚರ್ ಬೇಕು ಅಂತ ಇರುತ್ತೆ. ಸೊ ಅದಕ್ಕೆ ತಕ್ಕನಂಗೆ ನಾವು ಕಸ್ಟಮೈಸ್ ಮಾಡ್ಕೊಡ್ತೀವಿ. ಸೊ ಇದರಿಂದ ಏನಾಗುತ್ತೆ, ಕಸ್ಟಮರ್ಗೆ ಅವ್ರಿಗೆ ಬೇಕಾಗಿದ್ದ ಒಂದು ಫರ್ನಿಚರ್ಸ್ ಕೂಡ ಸಿಗುತ್ತೆ. ಅಂಡ್ ಅದಕ್ಕೋಸ್ಕರ ಅವ್ರು ಬೆಂಗಳೂರು, ಮಂಗಳೂರು ಅಥವಾ ಸಿಟಿಗೆ ಹೋಗಬೇಕಾಗಿಲ್ಲ, ನಾವಿಲ್ಲ ನಮ್ಮ ಮಲೆನಾಡಲ್ಲಿ ಸಿಗುತ್ತೆ, ಅದು ಕೊಪ್ಪದಲ್ಲೇ ಸಿಗುತ್ತೆ. ಈಗ ಅದರ ಜೊತೆಯಲ್ಲಿ ಹೆಚ್ಚಿನದಾಗಿ ನೀವು ಯಾವ ಮರಗಳಿಂದ ಈ ಒಂದು ಫರ್ನಿಚರ್ ಐಟಮ್ಗಳನ್ನ ಈಗ ಮಾಡ್ತಾ ಇದ್ದೀವಿ? ಈಗ ನಾವು ಅಕೇಶಿಯಾ ಹಾಗೂ ಸಾಗುವಾನಿ, ಮಲೇಷಿಯನ್ ಸಾಗುವಾನಿ ಈ ತರ ಮರಗಳಿಂದ ಮಾಡ್ತಾ ಇದೀವಿ ನಾವು ಇವಾಗ. ಈಗ ಮರಗಳ ವಿಚಾರ ಕೂಡ ಪ್ರಮುಖ ಆಗತ್ತೆ. ಹೌದು. ಈಗ ಲೀಗಲ್ ಆಗಿ ಕೂಡ ಎಲ್ಲವೂ ಕೂಡ ಮಾಡಬೇಕಾಗುತ್ತೆ. ಏನ್ ನಾಟವನ್ನ ನೀವೇನು ಫರ್ನಿಚರ್ ಮಾಡಕ ಮರಗಳನ್ನ ಲೀಗಲ್ ಆಗಿ ತಗೊಳ್ತೀರಾ ಅಥವಾ ಯಾವ ರೀತಿ, ಎಲ್ಲಿಂದ ನಿಮ್ಗೆ ಅದು? ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಇಷ್ಟು ದೊಡ್ಡ ಇಂಡಸ್ಟ್ರಿಲಿ ನಮಗೆ ಎಲ್ಲೋ ಒಂದು ಕಪ್ಚುಕ್ಕೆ ಬರಬಾರ್ದು ಅನ್ನೋದು ನಂದು ಮೈನ್ ಕಾನ್ಸೆಪ್ಟ್ ಇರೋದು. ಮತ್ತೆ ಮೊದಲಿನಿಂದನೂ ಪಪ್ಪ ಏನ್ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ, ನಮ್ದು ಯಾವುದೇ ರೀತಿ ಇಲ್ಲಿಗಲ್ ಟರ್ಮ್ಸ್ ಅಲ್ಲಿ ಮಾಡಿಲ್ಲ. ಅವ್ರು ಹೇಳಿದ್ರೆ ಲಾಭ ಕಮ್ಮಿ ಇದ್ರೂ ಕೂಡ ಹೆಸರು ಇರ್ಬೇಕು ಫಸ್ಟ್. ಯಾಕಂದ್ರೆ ಯಾವಾಗ್ಲೂ ಒಂದು ಕೋಟ್ ಹೇಳ್ತಾ ಇರ್ತಾರೆ, ನೀನು ಹಣ ಮಾಡ್ಬೇಕು ಅಂತ ಹೋದ್ರೆ ಹಣ ಮಾಡ್ತೀಯ, ಹೆಸರು ಮಾಡ್ಬೇಕು ಅಂತ ಹೊರಟ್ರೆ ಹೆಸರು ಮಾಡ್ತೀಯ, ಆದ್ರೆ ನೀನು ಯಾವತ್ತು ಕೆಲಸ ಮಾಡ್ಬೇಕು ಅಂತ ಹೊರಡ್ತೀಯ ಅವಾಗ ಹಣ ಹೆಸರು ಎರಡು ನಿನ್ನ ಹಿಂದೆ ಬರುತ್ತೆ ಅಂತ ಹೇಳ್ತಿರ್ತಾರೆ. ಸೊ ಇದ್ರ ಪರವಾಗಿ ನಾವು ಮಾಡ್ತಿರೋದ್ರಿಂದ ಯಾವುದೇ ರೀತಿಯಾದಂಥ ಅಕ್ರಮವಾಗಿ ಮಾಡೋಂಥ ನೆಸೆಸಿಟಿ ನಮ್ಗಿಲ್ಲ. ದೇವರ ದಯದಿಂದ ಇವಾಗ ಎಲ್ಲದೂ ಚೆನ್ನಾಗೇ ಇದೆ, ಚೆನ್ನಾಗಿ ನಡೀತಿದೆ. ಗ್ರಾಹಕರ ಏನು ನಮಗೆ ಇದಿದೆ, ಏನು ಸಹಕಾರ ಇದೆ, ಬಹಳ ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಅದರಿಂದ ನಾವೇನ್ ಮಾಡ್ತೀವಿ, ನಮಗೆ ಬೇಕಾದಂಥ ಮರ ಆಗಿರ್ಬೋದು, ಪಾಲಿಶ್ ಮೆಟೀರಿಯಲ್ಸ್ ಆಗಿರ್ಬೋದು, ಪ್ರತಿಯೊಂದು ಲೀಗಲ್ ಟರ್ಮ್ಸ್ ಅಲ್ಲೇ ಇರುತ್ತೆ. ಹೇಗೆ ಅಂತಂದ್ರೆ ಶಾಮಿಲಿಂದಾನೇ ಖರೀದಿ ಮಾಡ್ತೀವಿ. ಶಾಮಿಲಿಂದ ಖರೀದಿ ಬಂದು ನೀವು ನೋಡ್ಬೋದು, ನಮ್ಮ ಫ್ಯಾಕ್ಟ್ರಿಲಿ ಲಾಟ್ಸ್ ಎಲ್ಲ ಇರುತ್ತೆ. ಸೊ ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಪರ್ಮಿಟ್ಸ್, ಪರ್ಮಿಷನ್ ಎಲ್ಲದೂ ಇರುತ್ತೆ. ಪ್ರತಿಯೊಂದು ಇದ ಮೇಲೆ ನಾವು ಕೆಲಸ ಮಾಡುವಂಥದ್ದು. ಸೊ ಹಾಗಾಗಿ ನಿಮಗೆ ಕಸ್ಟಮರ್ ನಾವೀಗ ಕಮ್ಮಿಲಿ ಕೊಡ್ತೀವಿ ಅಂದ ತಕ್ಷಣ ಯಾವುದೇ ರೀತಿಯ ಭಯ ಪಡುವಂತ ನೆಸೆಸಿಟಿ ಇಲ್ಲ. ಪ್ರತಿಯೊಂದು ವಿತ್ ಬಿಲ್ ಇರುತ್ತೆ, ವಿತ್ ಪರ್ಮಿಟ್ ಇರುತ್ತೆ. ಓಕೆ. ಈಗ ನೀವು ಮೊದಲು ಪ್ರಾರಂಭಿಕ ಹಂತದಲ್ಲಿ ಆಶೀರ್ವಾದ್ ಫರ್ನಿಚರ್ ಪ್ರಾರಂಭವಾದಾಗ ನೀವು ಬೇರೆ ಕಡೆಯಿಂದ ಐಟಮ್ನ ಖರೀದಿ ಮಾಡಿ ಇಲ್ಲಿ ಮಾರಾಟವನ್ನ ಆದರೆ ಈಗ ನಿಮ್ಮ ಒಂದು ಇಂಡಸ್ಟ್ರಿಯಲ್ ಐಟಮ್ಗಳು ಈಗ ತಯಾರಾಗ್ತಿರುವಂತದ್ದು, ಈಗ ಬೇರೆ ಕಡೆಯಿಂದ ಖರೀದಿ ಮಾಡಿ ಮಾರುವುದಕ್ಕೂ ನಿಮ್ಮ ಇಂಡಸ್ಟ್ರಿಯಲ್ಲೇ ತಯಾರಾಗಿ ನೀವು ಅದನ್ನ ಸೇಲ್ ಮಾಡೋದಕ್ಕೂ ಎಷ್ಟು ಡಿಫ್ರೆನ್ಸ್ ಕಂಡುಬರ್ತಾ ಇದೆ? ತುಂಬಾ ಡಿಫ್ರೆನ್ಸ್ ಬರುತ್ತೆ. ಏನಂತ ಹೇಳಿದ್ರೆ, ನಾವು ಹೇಳ್ದಂಗೆ ನಾವು ಕ್ವಾಲಿಟಿನ ಮೇನ್ ಫೋಕಸ್ ಮಾಡ್ತಿರೋದ್ರಿಂದ ನಾವು ಬೇರೆ ಫ್ಯಾಕ್ಟ್ರಿ ಜೊತೆ ಟೈಪ್ ಆಗಿ ನಾವು ಫರ್ನಿಚರ್ ಮಾಡಿಸ್ತಾ ಇರುವಾಗ ನಾವು ಯಾವುದೇ ತರದ ಐಡಿಯಾ ಕೊಟ್ಟರು, ಎಷ್ಟೇ ಫಿನಿಶಿಂಗ್ ಕೇಳಿದ್ರು, ಅಲ್ಲಿ ಏನ್ ಒಳಗಡೆ ನಡೆಯುತ್ತೆ ಅನ್ನೋದು ನಮಗೆ ಇಂಟರ್ನಲ್ಲಿ ಏನಾಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಬಂದಾಗ ಜಸ್ಟ್ ಲೈಟ್ ಆಗಿ ಫಿನಿಶಿಂಗ್ ಮಾನಿಟರ್ ಮಾಡ್ಬೋದು, ಬಿಟ್ರೆ ಮರ ಯಾವ ತರ ಇರುತ್ತೆ, ಕ್ವಾಲಿಟಿ ಯಾವ ತರ ಹಾಕಿರ್ತಾರೆ, ಫಿನಿಶಿಂಗ್ ಒಳಗಡೆ ಏನ್ ಮಾಡಿರ್ತಾರೆ ಗೊತ್ತಾಗ್ತಾ ಇರಲಿಲ್ಲ. ಸೊ ಇಲ್ಲಿ ನಮ್ಮ ಇಂಡಸ್ಟ್ರಿ ರೆಡಿ ಆಗ್ತಿರೋದ್ರಿಂದ ನಾವು ಡೈಲಿ ನಮ್ಮ ತಂದೆ ವಿಸಿಟ್ ಮಾಡ್ತಾ ಇರ್ತಾರೆ, ಅಂಡ್ ನಾನು ಅಲ್ಲೇ ಇರ್ತಾರೆ, ನಾನು ಡೈಲಿ ವಿಸಿಟ್ ಮಾಡ್ತಾ ಇರ್ತೀನಿ. ಅಂಡ್ ಪರ್ಸನಲಿ ನಾವು ಇನ್ಸ್ಪೆಕ್ಷನ್ ಮಾಡ್ತೀವಿ.
ಇದು ಕ್ವಾಲಿಟಿ ಯಾವ ತರ ಇದೆ, ಕ್ವಾಲಿಟಿ ಚೆಕ್ ಮಾಡ್ತೀವಿ. ಎಲ್ಲ ಒಂದು ರೌಂಡ್ ಫಿನಿಶಿಂಗ್, ಮರ ಎಲ್ಲ ತೆಗೆದ ಮೇಲೆ ಮರದ ಇನ್ಸ್ಪೆಕ್ಷನ್ ಆಗುತ್ತೆ. ಮರದ ಇನ್ಸ್ಪೆಕ್ಷನ್ ಆದ್ಮೇಲೆ ಫರ್ನಿಚರ್ ರೆಡಿ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಒಂದು ರಾ ಗುಡ್ಸ್ ರೆಡಿ ಆದ ತಕ್ಷಣ ಇನ್ನೊಂದು ಇನ್ಸ್ಪೆಕ್ಷನ್ ಆಗುತ್ತೆ. ಏನಂದ್ರೆ ಎಲ್ಲಾದ್ರೂ ಕ್ರಾಕ್ಸ್ ಇದೆಯಾ ಅಥವಾ ನಿಮ್ಗೆ ಎಲ್ಲಾದ್ರೂ ಹೋಲ್ ಬಿಟ್ಟಿದ್ಯಾ, ಜಾಯಿಂಟ್ ಬಿಟ್ಟಿದ್ಯಾ, ಕ್ಲೀನ್ ಆಗಿ ಫಿನಿಶಿಂಗ್ ಆಗಿಲ್ಲ, ಅದನ್ನ ಚೆಕ್ ಮಾಡ್ತೀವಿ. ಅದಾದ್ಮೇಲೆ ಪಾಲಿಶಿಂಗ್ ಕಳಿಸೋದು. ಪಾಲಿಶಿಂಗ್ ಕಳಿಸಿ ಫಿನಿಶಿಂಗ್ ಆದ್ಮೇಲೆ ಇನ್ನೊಂದು QC ಆಗುತ್ತೆ, ಅಂದ್ರೆ ಕ್ವಾಲಿಟಿ ಚೆಕ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ನಾವು ಕಸ್ಟಮರ್ಗೆ ಡೆಲಿವರಿ ಮಾಡುವಂಥದ್ದು ಇಟ್ಕೊಂಡಿದ್ವಿ. ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಕಸ್ಟಮರ್ ಮನೆಗೆ ಹೋಗಿ ಅವ್ರು ಡಿಸಪಾಯಿಂಟ್ ಆಗೋ ನೆಸೆಸಿಟಿ ಇರೋದಿಲ್ಲ, ಮತ್ತೆ ನಮ್ಮ ಸಂಸ್ಥೆ ಹೆಸರು ಕೂಡ ಚೆನ್ನಾಗಿ ನಡೆಯುತ್ತಾ ಹೋಗುತ್ತೆ ಅಷ್ಟೇ. ಅದರ ಜೊತೆಯಲ್ಲಿ ಈಗ ಒಂದು ವರ್ಕರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹೌದು, ಆಗುತ್ತೆ, ಖಂಡಿತ. ಅಲ್ಲಿ ಮಾಡುವಂತ ವರ್ಕರ್ಸ್ ಕೂಡ. ಹಾಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಎಷ್ಟನ್ನು ವರ್ಕರ್ಸ್ ಮಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿಯಾದ ಒಂದು ಮಾಹಿತಿಗಳನ್ನ ಕೊಡ್ತೀರಾ? ಈಗ ನಮ್ಮ ಸಂಸ್ಥೆಯಲ್ಲಿ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋರು ಒಂದು 32 to 35 ಸ್ಟಾಫ್ಸ್ ಇದ್ದಾರೆ, ಕಾಂಟ್ರಾಕ್ಟ್ ಬೇಸ್ಡ್ ಲೇಬರ್ಸ್ ಇದ್ದಾರೆ. ಅದ್ರ ಮೇಲೆ ನಮ್ಮ ಶಾಪ್ ಅಲ್ಲಿ ಸ್ಟಾಫ್ಸ್ ಇರುವಂತದ್ದು 4 to 5 ಮೆಂಬರ್ಸ್ ಇದ್ದಾರೆ. ಸೇಲ್ಸ್ ಡಿಪಾರ್ಟ್ಮೆಂಟ್ ಮತ್ತು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಎಲ್ಲ ಇದ್ದಾರೆ. ಸೊ ಇದರಲ್ಲಿ ನಮಗೆ ಪ್ರತಿಯೊಬ್ಬರಿಗೂ ಸ್ಟಾಫ್ಗಳಿಗೆ ಟ್ರೈನಿಂಗ್ ಕೊಟ್ಟಿರ್ತೀವಿ ನಾವು. ಫಸ್ಟ್ ಇನಿಷಿಯಲ್ 3 months ನಿಮಗೆ ಏನು ಅಂತ ಹೇಳಿದ್ರೆ ಕಸ್ಟಮರಿಗೆ ನಾವು ಸೇಲ್ ಮಾಡೋಕ್ಕಿಂತ ಮುಂಚೆ ಸೇಲ್ಸ್ ಪರ್ಸನ್ಗೆ ಅದು ನಾವೇನು ಸೇಲ್ ಮಾಡ್ತಿದೀವಿ ಅಂತ ಗೊತ್ತಿರಬೇಕು, ಯಾಕೆ ಸೇಲ್ ಮಾಡ್ತಿದೀವಿ ಅಂತ ಗೊತ್ತಿರಬೇಕು. ಸೊ ಇದರಿಂದ ಏನಾಗುತ್ತೆ, ನಾವು ಅದನ್ನ ಮರದ ಬಗ್ಗೆ ಐಡಿಯಾ ಕೊಡ್ತೀವಿ ಅವರಿಗೆ. ಮರ ಯಾಕಿದೆ, ಈಗ ಎಲ್ಲರೂ ಹೇಳ್ತಾರೆ ಈಗ ಸಾಗವಾನಿ ಅಕೇಶಿಯಾ ನೋಡಕ್ಕೆಲ್ಲ ಒಂದೇ ತರನೇ ಕಾಣುತ್ತೆ, ಯಾಕೆ ತಗೋಬೇಕು ಸಾಗವಾನಿ ಅಂತ ಕೇಳ್ತಾರೆ. ಸೊ ಸಾಗವಾನಿಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಅಂದ್ರೆ ಲೈಫ್ ಜಾಸ್ತಿ ಇರುತ್ತೆ, ಫಿನಿಶಿಂಗ್ ಜಾಸ್ತಿ ಬರುತ್ತೆ, ಸ್ಮೂತ್ ವುಡ್ ಬರುತ್ತೆ ನಿಮ್ಗೆ, ಆಯ್ತಾ. ಸೊ ಈ ತರದೆಲ್ಲ ನಾವು ಇನ್ಫಾರ್ಮೇಶನ್ ನಾವು ಕಸ್ಟಮರ್ಗೆ ಕೊಟ್ರೆ, ಡೈರೆಕ್ಟ್ ಆಗಿ ಕೊಟ್ಟರೆ ಅವ್ರು ತಗೊಳ್ತಾರೆ. ಸೊ ನಾವು ಕೊಡೋಕ್ಕಿಂತ ಮುಂಚೆ ಈಗ ಸೇಲ್ಸ್ ಪರ್ಸನ್ ನಾವು ಹೇಳಿರ್ಬೇಕು, ಸೇಲ್ಸ್ ಪರ್ಸನ್ಗೆ ಗೊತ್ತಿರಬೇಕು ದಟ್ ಸಾಗವಾನಿ ಯಾಕೆ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು. ಈಗ ಅಲ್ವಾ, ಇಲ್ಲ ಮರ ಎಲ್ಲದು ಒಂದೇ ಅಂತ ಮಾಹಿತಿಯನ್ನು ನೀಡಿ ಕನ್ವೆ ಆಗ್ಬೇಕಾದ್ರೆ 100% ಹೌದು. ಯಾಕಂದ್ರೆ ಕಸ್ಟಮರ್ಗಳಿಗೆ ಮಾಹಿತಿ ಇರೋದಿಲ್ಲ. ಈಗ ಸುಮ್ಮನೆ ರೇಟ್ ಕೊಡೋದಿಲ್ಲ, ಅದ್ರ ಡಿಮ್ಯಾಂಡ್ ಯಾಕೆ ಜಾಸ್ತಿ ಇದೆ, ಮರಗಳು ಯಾಕೆ ಕಡಿಮೆ ಬೆಳೆಯುತ್ತೆ, ಅದಾದ್ಮೇಲೆ ನಿಮಗೆ ಅದ್ರಲ್ಲಿ ಆಯಿಲ್ ಕಂಟೆಂಟ್ ಯಾಕೆ ಜಾಸ್ತಿ ಇದೆ, ಯಾಕೆ ರೇಟ್ ಜಾಸ್ತಿ ಇರುತ್ತೆ, ಯಾಕೆ ಲೈಫ್ ಜಾಸ್ತಿ ಬರುತ್ತೆ, ಪ್ರತಿಯೊಂದು ನಾವು ಕಸ್ಟಮರ್ಗೆ ಕನ್ವೆ ಮಾಡಿದಾಗ ಮಾತ್ರ ನಾವು ಒಳ್ಳೆ ಐಟಮ್ಗಳನ್ನ ಸೇಲ್ ಮಾಡೋಕ್ಕಾಗುತ್ತೆ. ಮತ್ತೆ ನಮ್ಮ ಲೇಬರ್ಸ್ ಅಂತ ಬಂದ್ರೆ ನಾವು ಫಸ್ಟ್ ಹೇಳ್ಬಿಡ್ತೀವಿ, ಯಾಕಂತ ಹೇಳಿದ್ರೆ ನಿಮ್ಗೆ ಹೊರಗಡೆಯಿಂದ ಸುಮಾರು ಜನ ಲೇಬರ್ಸ್ ಬರ್ತಾರೆ. ನಿಮಗೆ ಯಾವುದೇ ತರದ ಕೆಲಸ ಮಾಡೋರು ಬೇಕಾದ್ರೆ ಸಿಗ್ತಾರೆ, ಆದ್ರೆ ಕ್ವಾಲಿಟಿ ಕೆಲಸ ಮಾಡೋರು ತುಂಬಾ ಕಡಿಮೆ ಸಿಗ್ತಾರೆ. ಸೊ ನಾವು ನಮ್ಮ ಲೇಬರ್ಸ್ಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಫ್ಯಾಕ್ಟ್ರಿ ಇಂಡಸ್ಟ್ರಿ ವರ್ಕ್ ಮಾಡೋರಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಪಾಯಿಂಟ್ ಟೈಮ್ ತಗೊಳ್ಳಿ, ಅದಕ್ಕೆ ತಕ್ಕನಾಗಿ ದುಡ್ಡು ಕೊಡೋಕೆ ನಾವು ರೆಡಿ ಇರ್ತೀವಿ. ಕಸ್ಟಮರ್ 100% ಈಗ ರೆಡಿ ಇರ್ತಾರೆ ದುಡ್ಡು ಕೊಡೋಕೆ. ಆ ಥರ ಕೊಟ್ಟಾಗ ಅವ್ರಿಗೆ ಬೇಕಾಗದ ಕ್ವಾಲಿಟಿ ನಾವು ಸಪ್ಲೈ ಮಾಡಬೇಕು, ಅದನ್ನ ಫಸ್ಟ್ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತೀವಿ. ಯಾವುದೇ ಗಡಿಬಿಡಿ ಮಾಡಕ್ ಹೋಗೋದಿಲ್ಲ, ಅರ್ಜೆಂಟ್ ಮಾಡಕ್ ಹೋಗೋದಿಲ್ಲ, ನೀಟಾಗಿ ಕ್ವಾಲಿಟಿ ಸಪ್ಲೈ ಮಾಡಬೇಕು ಅಂತ ಹೇಳ್ತೀವಿ. ಅದಕ್ಕೆ ತಕ್ಕನಾಗಿ ಒಂದು ಸ್ಕಿಲ್ ಲೇಬರ್ಸ್ ಇದ್ದಾರೆ, ನಾನು ಪರ್ಸನಲಿ ಮಾನಿಟರೈಸ್ ಮಾಡ್ತೀನಿ ಅಂತ ಹೇಳಿದ್ರೆ, ಈ ತರ ಮಾಡಬೇಕು ಆ ತರ ಮಾಡಬೇಕು ಅಂತ ಹೊಸ ಹೊಸ ಐಡಿಯಾಸ್ ಇದ್ರೆ ಮಾಡ್ಕೊಡ್ತೀವಿ. ಸೊ ಎಲ್ಲ ಸ್ಕಿಲ್ ಲೇಬರ್ಸ್ ಇದ್ದಾರೆ, ಮಾಡ್ಕೊಡ್ತಾರೆ. ಓಕೆ, ಅದರ ರೀತಿಯಲ್ಲಿ ಪ್ರಜ್ವಲ್ ಅವರು, ಈಗ ಒಂದು ಸಂಸ್ಥೆ ಬೆಳೀತಾ ಇದೆ ಅಥವಾ ಒಂದು ಇಂಥ ಫರ್ನಿಚರ್ ಸಂಸ್ಥೆಗಳಲ್ಲಿ ಮಾರ್ಕೆಟಿಂಗ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಇದಕ್ಕೆ ಸೇಲ್ಸ್ ಇವು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ಯಾವೆಲ್ಲ ಜಿಲ್ಲೆಗಳಿಗೆ ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇನ್ನೊಂದು ಪ್ರಮುಖವಾಗಿ ಮಾರ್ಕೆಟಿಂಗ್ ವ್ಯವಸ್ಥೆ ಯಾವ ರೀತಿಯಾಗಿದೆ? ಈಗ ನಮ್ಮ ಹೆಚ್ಚಾಗಿ ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಿ, ಅಂದ್ರೆ ನಮ್ಮ ಕಸ್ಟಮರ್ ಇಂದ ಕಸ್ಟಮರ್ಗೆ ಹೇಳುವಂಥದ್ದು ತುಂಬಾ ಜಾಸ್ತಿ ಇದೆ. ಸೊ ಈಗ ನಮ್ಮ ಪ್ರೊಡಕ್ಷನ್ ಲೆವೆಲ್ ಒನ್ ಆಫ್ ದಿ ಬೆಸ್ಟ್ ಮಾರ್ಕೆಟ್, 100%. ಅದಕ್ಕಿಂತ ಬೆಸ್ಟ್ ಮಾರ್ಕೆಟಿಂಗ್ ಯಾವುದೂ ಇಲ್ಲ. ಯಾಕಂದ್ರೆ ಮೈನ್ ಬರೋದು ಟ್ರಸ್ಟ್ ಇಶ್ಯೂಸ್. ಈಗ ಅವ್ರ ಹತ್ರ ತಗೊಂಡ್ರೆ ಐಟಮ್ ಚೆನ್ನಾಗಿರುತ್ತಾ ಇಲ್ವಾ ಅನ್ನೋದು ಎಲ್ಲರ ತಲೆಯಲ್ಲೂ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ, ಈಗ ನಮ್ಗೆ ಹೆಸರು ಯಾರೋ ಒಬ್ರು ಹೇಳಿದ್ರೆ ಧೈರ್ಯ ಬರುತ್ತೆ. ಈಗ ಯಾವುದೇ ಒಂದು ಐಟಮ್ ಆಗಿರ್ಬೋದು, ಏನೇ ಒಂದು ಕಾರ್ಯಕ್ರಮ ಅದು ಅಷ್ಟೇ, ಇನ್ನೊಬ್ರು ವರ್ಡ್ ಆಫ್ ಮೌತ್ ಇಂದ ಬಂದಾಗ ಖುಷಿ ಆಗುತ್ತೆ. ಸೊ ಆ ತರ ಮಾರ್ಕೆಟಿಂಗ್ ನಮ್ದು ಮೇಜರ್ ಇದೆ. ಪ್ಲಸ್ ನಮ್ದು ಗೂಗಲ್ ಮಾರ್ಕೆಟಿಂಗ್ ಇದೆ, ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ಆಮೇಲೆ ಆನ್ಲೈನ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಇದೆ. ಈಗ ಜಸ್ಟ್ ಡೇಲ್ ಆಗಿರ್ಬೋದು, ಸುಲೇಖ ಆಗಿರ್ಬೋದು, ಅದರಲ್ಲೆಲ್ಲ ಇದೆ. ಅಂಡ್ ನಾವಿವಾಗ ಚಿಕ್ಕಮಗಳೂರು, ಶಿವಮೊಗ್ಗ, ಆಮೇಲೆ ಉಡುಪಿ ಡಿಸ್ಟಿಕ್ ಮತ್ತೆ ಬೆಂಗಳೂರಿಗೆ ರೆಗ್ಯುಲರ್ ಸಪ್ಲೈ ಮಾಡ್ತಾ ಇದೀವಿ. ಈಗ ಮೋಸ್ಟ್ ಆಫ್ ದ ಜನ ನಮ್ಮ ಮಲೆನಾಡವರು ಕೂಡ ಬೆಂಗಳೂರಲ್ಲಿ ಈ ತರ ಸಿಟಿಗಳಲ್ಲಿ ಸೆಟ್ಲ್ ಆಗಿರೋದ್ರಿಂದ ಇಲ್ಲಿಂದ ಅಲ್ಲಿಗೆ ಜಾಸ್ತಿ ಎಕ್ಸ್ಪೋರ್ಟ್ ಆಗೋದು ಜಾಸ್ತಿ ಇದೆ ಇವಾಗ. ಅದೇ ಮಲೆನಾಡಿಗರ ಒಂದು ಅಭಿರುಚಿಗೆ ತಕ್ಕ ಹಾಗೆ ಮಲೆನಾಡಿಗರ ಒಂದು ಅವ್ರ ಕನ್ಸು ಮನೆ ಇರುತ್ತೆ, ನಮ್ಗೆ ಈ ರೀತಿ ಫರ್ನಿಚರ್ ಬೇಕು, ಈ ರೀತಿ ಇಂಟೀರಿಯರ್ ವರ್ಕ್ ಬೇಕು ಅನ್ನೋ ಒಂದು ಅವ್ರದ್ದೇ ಆದ ಒಂದು ನಿರೀಕ್ಷೆ ಇರುತ್ತೆ. ಅವ್ರ ನಿರೀಕ್ಷೆಯನ್ನು ನೀವು ರೀಚ್ ಮಾಡಿದೀವಿ ಅಂತ ಅನ್ಸುತ್ತಾ? ಖಂಡಿತವಾಗ್ಲೂ ನಾವು ಇನ್ನು ಪ್ರಯತ್ನ ಮಾಡ್ತಾ ಇದೀವಿ. ಪೂರ್ತಿಯಾಗಿ ಅಲ್ಲದೆ ಇದ್ರು ಒಂದು 70% 80 ಭಾಗ ನಾವು 100% ಮಾಡಿದೀವಿ. ಇದು ನಾವು ಹೇಳ್ತಿರೋಂಥದ್ದಲ್ಲ, ನಮ್ಮ ಕಸ್ಟಮರ್ ಹೇಳ್ತಿರೋಂಥದ್ದು. ಯಾಕಂದ್ರೆ ಈಗ ಹೊರಗಡೆಯಿಂದ ತುಂಬಾ ಜನಕ್ಕೆ ಇರುತ್ತೆ ಏನಂತ ಹೇಳಿದ್ರೆ, ನಾನು ಬೆಂಗಳೂರಿಂದ ತಂದೆ, ನಾನು ಮಂಗಳೂರಿಂದ ತಂದೆ ಅನ್ನೋದೊಂದು ಇರುತ್ತೆ. ಯಾಕಂದ್ರೆ ಈ ಡಿಸೈನ್ಸ್ಗಳು ಮೊದಲು ಇಲ್ಲಿ ಸಿಗ್ತಾ ಇರ್ಲಿಲ್ಲ, ಅಲ್ಲಿ ಮಾತ್ರ ಸಿಗ್ತಾ ಇತ್ತು. ಈಗ ಇಲ್ಲೇ ಸಿಗ್ತಿರೋದ್ರಿಂದ ಎಲ್ಲ ಕಸ್ಟಮರ್ ಬಂದು ಒಂದೇನು ಹೇಳ್ತಾರೆ ಅಂದ್ರೆ, ಒಂದು ಅವ್ರಿಗೆ ಅನುಕೂಲ ಆಗಿರುತ್ತೆ, ತುಂಬಾ ದೂರ ಹೋಗಬೇಕಾಗಿಲ್ಲ, ಅಂಡ್ ಅವರು ಕೂಡ ಬೇಕಾದ್ರೆ ಬಂದು ನೋಡ್ಬೋದಾಗಿರುತ್ತೆ. ಎರಡನೇ ಪಾಯಿಂಟ್ ಏನಂತ ಹೇಳಿದ್ರೆ, ನಮಗೆ ಬೇಕಾಗಿದ್ದ ಫರ್ನಿಚರ್ಸ್ ಇಲ್ಲೇ ಸಿಗುತ್ತೆ, ಕೊಪ್ಪದಲ್ಲೇ ಸಿಗುತ್ತೆ. ಮೂರನೇದು ಏನಂತ ಹೇಳಿದ್ರೆ, ನಿಮಗೆ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ, ಮತ್ತೆ ಟ್ರಸ್ಟ್ ಇರುತ್ತೆ. ಈಗ ಬೆಂಗಳೂರಿಗೆ ಹೋಗಿ ಏನೋ ಕಂಪ್ಲೇಂಟ್ ಬಂತು ಅಂದ್ರೆ ಫೋನ್ ಮಾಡಿ ಮಾಡೋಕ್ಕಾಗಲ್ಲ, ಅಟೆಂಡ್ ಮಾಡೋದಿಲ್ಲ, ಏನೇನೋ ಸಮಸ್ಯೆಗಳಿರ್ತವೆ. ಆ ಥರದ್ದು ಏನೂ ಇರೋದಿಲ್ಲ. ನಾವು ಆನ್ ಸ್ಪಾಟ್ ಸರ್ವಿಸ್ ಕೊಡ್ತೀವಿ ನಿಮ್ಗೆ. ವಿತಿನ್ 15 days ಏನೇ ಕಂಪ್ಲೇಂಟ್ ಬಂದರೂ ಕೂಡ 15 days ಒಳಗೆ ಸರ್ವಿಸ್ ಎಲ್ಲ ಇರುತ್ತೆ. ಸೊ ಕಸ್ಟಮರ್ ಕೂಡ ಖುಷಿಯಾಗಿದ್ದಾರೆ. ಅಂಡ್ ಅವರೇ ಹೇಳ್ತಾರೆ ದಟ್ ನೀವು ಇಂಥ ಇಂಡಸ್ಟ್ರಿ ಇಂತಲ್ಲಿ ಮಾಡಿದ್ದು ನಮಗೂ ಹೆಮ್ಮೆ ಅಂತ ಹೇಳ್ಬಿಟ್ಟು, ನಮ್ಮ ಮಲೆನಾಡಿ ಕೂಡ ಹೆಮ್ಮೆ ಅಂತ ಹೇಳ್ಬಿಟ್ಟು. ಪ್ರಜ್ವಲ್, ಅದರ ಜೊತೆಯಲ್ಲಿ ಈಗ ಬೆಳಗೊಳದಲ್ಲೂ ಕೂಡ ನೀವು ಫರ್ನಿಚರ್ನ ನೋಡ್ಬೋದು. ಈಗ ಶಾಪನ್ನು ನೀವು ಪ್ರಾರಂಭ ಮಾಡ್ತಾ ಇದ್ದೀರಾ. ಬೆಳಗೊಳದಿಂದ ಇಲ್ಲೇ ಒಂದು ಅರ್ಧ ಕಿಲೋಮೀಟರ್ ಮುಂದೆ ನಿಮ್ಮ ಒಂದು ಇಂಡಸ್ಟ್ರಿ ಕೂಡ ಇರುವಂಥದ್ದು. ಮುಂದಿನ ದಿನಗಳಲ್ಲಿ ಇದರ ಒಂದು ಡೆವಲಪ್ಮೆಂಟ್ ಅಥವಾ ಇದರ ಒಂದು ಅಭಿವೃದ್ಧಿ ನಿಟ್ಟಿನಲ್ಲಿ ಯಾವೆಲ್ಲ ಹೊಸ ಪ್ಲಾನಿಂಗ್ಗಳು ಮಾಡ್ತಾ ಇದ್ದೀರಾ? ಸೊ ಇದರಲ್ಲಿ ನಮ್ದು ನಾವು ಹೇಳ್ದಂಗೆ ಮೈನ್ ಪಾಯಿಂಟ್ ಇರೋದು ನಮಗೆ ಕಸ್ಟಮರಿಗೆ ಕ್ವಾಲಿಟಿ ಗೂಡ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು. ಈಗ ಪ್ರೈಸ್ ಕಾಂಪ್ರಮೈಸ್ ಮಾಡಿ ಕಮ್ಮಿ ಕೊಡೋದು ನೆಸೆಸಿಟಿ ಈಗ ಬೇಕಾಗಿಲ್ಲ ಯಾವ ಕಸ್ಟಮರ್ಸಿಗೆ ಕೂಡ. ಎಲ್ಲರಿಗೂ
ಅಚ್ಚುಕಟ್ಟಾಗಿರೋ ಕ್ವಾಲಿಟಿ ಬೇಕಾಗಿರುತ್ತೆ. ಸೊ ಅದಕ್ಕೆ ಏನು ಮಾಡ್ತಿದ್ದೀವಿ ನಾವು, ನಮ್ದು ಶೋರೂಮ್ ಜೊತೆಗೆ ನಮ್ದು ಫ್ಯಾಕ್ಟ್ರಿ ಹತ್ರನೇ ಫ್ಯಾಕ್ಟ್ರಿ ಔಟ್ಲೆಟ್ ಮಾಡಿರೋದು. ಇದು ನಮ್ದು ಫ್ಯಾಕ್ಟ್ರಿ ಔಟ್ಲೆಟ್ ಇದೆ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ, ಅಂದ್ರೆ ನಿಮಗೆ ಮಾರ್ಕೆಟಿಂಗ್ ಆಗಿರ್ಬೋದು, ಅದು ಇದು ದುಡ್ಡು ಆ್ಯಡ್ ಆಗುತ್ತೆ, ಅಷ್ಟು ಜಾಸ್ತಿ ಮಾಡ್ತಾರೆ ಇಷ್ಟು ಜಾಸ್ತಿ ಮಾಡ್ತಾರೆ ಅಂತ ತಲೆಯಲ್ಲಿರುತ್ತೆ. ಅದು ಯಾವುದೂ ಇಲ್ಲ, ನಮ್ಮದೇ ಸ್ವಂತ ಜಾಗದಲ್ಲಿ ಮಾಡೋದ್ರಿಂದ ಅದು ಯಾವುದೇ ಥರದ ಎಕ್ಸ್ಟ್ರಾ ಏನೇನು ನಮ್ಮ ಕಸ್ಟಮರ್ಗೆ ಎಷ್ಟು ಕಡಿಮೆಗಾಗುತ್ತೆ ಕ್ವಾಲಿಟಿ ಗೂಡ್ಸ್ ಕೊಡೋಕ್ಕಾಗುತ್ತೆ ಅಷ್ಟು ಕ್ವಾಲಿಟಿ ಗೂಡ್ಸ್ನ ಅಷ್ಟು ಕಡಿಮೆ ದರದಲ್ಲಿ ಕೊಡಬೇಕು ಅನ್ನೋ ನಮ್ಮ ಪ್ಲಾನ್ ಇದೆ. ಸೊ ಅದಕ್ಕಾಗಿ ನಾವು ಇಲ್ಲಿ ಬೆಳಗೊಳದಲ್ಲಿ ಶೋರೂಮ್ ಮಾಡಿದ್ದೀವಿ, ಫ್ಯಾಕ್ಟ್ರಿ ಔಟ್ಲೆಟ್ ಮಾಡಿದ್ವಿ. ಇದ್ರ ಜೊತೆಗೆ ಇದು ಬೇಸ್ಮೆಂಟು, ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ 3 ಫ್ಲೋರ್ ಮಾಡಿದ್ವಿ. ಎಕ್ಸ್ಕ್ಲೂಸಿವ್ ಶೋರೂಮ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ ನಾವು. ಈಗ ಅದಕ್ಕೆ ತಯಾರಿ ಎಲ್ಲ ನಡೀತಾ ಇದೆ. ಅದ್ರ ಜೊತೆಗೆ ಇಂಟೀರಿಯರ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಮಾಡಬೇಕು ಅಂತ ಇದೆ. ಯಾಕಂದ್ರೆ ಈಗ ಪ್ರತಿಯೊಂದ್ಸಲ ನಾವು ಒಂದು ಪ್ರಾಜೆಕ್ಟ್ ಮಾಡಿದಾಗ ಬೇರೆಯವ್ರ ಮನೆ ಕರ್ಕೊಂಡೋಗಿ ತೋರಿಸಬೇಕಾಗಿರುತ್ತೆ ಕಸ್ಟಮರ್ಸ್. ಇದು ನೋಡಿ ನಾವು ಈ ತರ ಮಾಡಿದ್ವಿ. ಅದು ಈಗ ಆಲ್ರೆಡಿ ಮಾಡಿರೋರ ಮನೆಯವರೆಗೂ ಸ್ವಲ್ಪ ಹಿಂಸೆ ಆಗುತ್ತೆ, ಯಾಕಂದ್ರೆ ಆಲ್ರೆಡಿ ಸೆಟಪ್ ಆಗಿರುತ್ತೆ ತೋರಿಸೋದಂದ್ರೆ. ಅದಕ್ಕೆ ಆ ತರದ್ದು ಏನು ಸಮಸ್ಯೆ ಬೇಡ ಅಂತ ಹೇಳ್ಬಿಟ್ಟು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತ ಮಾಡ್ತೀವಿ. ಅಂದ್ರೆ ನಿಮಗೆ ಒಂದು ವಾರ್ಡ್ರೋಬ್, ಒಂದು ಕಿಚನ್, ಹೌದು, ಒಂದು ರೂಮ್ ಅಲ್ಲಿ ನಾವೇನೇನು ಕೊಡ್ತೀವಿ ಸರ್ವಿಸಸ್ ಆಫರ್ ಮಾಡ್ತೀವಿ ಅದೆಲ್ಲದು ಒಂದೇ ಕಡೆ ಸೆಟಪ್ ಆಗಿರುತ್ತೆ. ಸೊ ಕಸ್ಟಮರ್ ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ವಿಸಿಟ್ ಮಾಡಿ ಅಲ್ಲೇ ನೋಡಬಹುದು ನಮ್ಮ ಕ್ವಾಲಿಟಿ ಹೇಗಿರುತ್ತೆ, ನಮ್ಮ ಫಿನಿಶಿಂಗ್ ಹೇಗಿರುತ್ತೆ, ನಮ್ಮ ವರ್ಕಿಂಗ್ ಬೇಸಿಸ್ ಯಾವ ತರ ಇರುತ್ತೆ, ಮತ್ತೆ ನಿಮಗೆ ಯಾವ ತರ ಕ್ಯಾಟಲಾಗ್ ಸಿಗುತ್ತೆ, ಕಲರ್ಸ್ ಆಪ್ಷನ್ಸ್ ಏನಿದೆ ಎಲ್ಲದು ಒಂದೇ ಕಡೆ ನೋಡಬಹುದು. ಪ್ರಜ್ವಲ್, ಅದರ ಜೊತೆಯಲ್ಲಿ ನೀವು ತಂದೆಯವರ ಹಾಕೊಟ್ಟ ಮಾರ್ಗದರ್ಶನ ಅವರ ಒಂದು ಇದರಲ್ಲಿ ನಡೀತಾ ಇದ್ದೀರಾ. ತಂದೆಯವರು ನೀವೀಗ ಸಂಸ್ಥೆಯನ್ನು ಎಲ್ಲವೂ ಕೂಡ ಮುನ್ನಡೆಸ್ತಾ ಇದ್ದೀರಾ, ಅತ್ಯಂತ ಯಶಸ್ವಿಯಾಗಿ ಮುನ್ನಡೆತಿರುವಂಥದ್ದು. ನಿಮ್ಮ ತಂದೆಯವರು ಹಾಗಾದ್ರೆ ನಿಮ್ಮ ಕುಟುಂಬ ಯಾವ ರೀತಿಯಾದ ಮಾರ್ಗದರ್ಶನ ನಿಮ್ಗೆ ನೀಡ್ತಾ ಇದ್ದಾರೆ? ನಮ್ಗೆ ಅದೇ ನಾನು ಮೊದಲೇ ಹೇಳ್ದಂಗೆ ನಮ್ಗೆ ಯಾವುದೇ ರೀತಿಯ ದುಡ್ಡಿನಿಂದ ಹೋಗುವಂತ ಹೇಳಿಲ್ಲ, ಹೆಸರಿಂದ ಹೋಗಿಲ್ಲ. ನೀನು ಕೆಲಸ ಮಾಡಬೇಕು, ನೀನು ಒಳ್ಳೆ ಕೆಲಸ ಮಾಡಿದ್ರೆ ಹೆಸರು ಬಂದೇ ಬರುತ್ತೆ ಅಂತ ನಾನು ಮೊದಲೇ ಹೇಳಿದೆ. ಅದೇ ತರ ನಮ್ಮ ತಂದೆಯವರು ಹೇಳಿರೋದು. ಹಾಗೆ ಎರಡನೇದು ಏನಂತ ಹೇಳಿದ್ರೆ, ಹಾಸಿಗಿದ್ದಷ್ಟು ಕಾಲು ಚಾಚೋಣ ಅಂತ ಮೊದಲಿಂದನೂ ನಮ್ಗೆ ಹೇಳ್ಕೊಟ್ಟಿದ್ದಾರೆ. ಹಾಗೆ ನಾವು ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಿಂತ ಮುಂಚೆ ಯಾರಿಗೂ ಮೋಸ ಆಗಬಾರ್ದು ಮೊದಲನೇದಾಗಿ. ಆಮೇಲೆ ಯಾರಿಗೂ ನಾವು ಈಗ ಮೋಸ ಮಾಡಿ ಈ ಥರದ್ದು ಬೆಳೆದಿದ್ದೇನೆ ಅಂತ ಯಾರು ಹೇಳೋ ಥರ ಇರಬಾರ್ದು. ಇನ್ನು ಎಲ್ಲೇ ಹೋಗಿ ನೀನು ನಿಂತರು ಇವ್ರು ಪ್ರೌಡಾಗಿ ಹೇಳೋ ಥರ ಇರಬೇಕಂದ್ರೆ ನಮ್ಮ ಮಗ ಇಲ್ಲ ದುಗ್ಗಪ್ಪಟ್ರ ಮಗ ಇವರು ಅಂತ ನನಗೆ ಇಂಟ್ರೊಡ್ಯೂಸ್ ಮಾಡೋ ಥರ ಇರಬೇಕು. ಆ ಥರ ನೀನು ಬೆಳ್ಕೊ ಬರಬೇಕು ಅಂತ ನನಗೆ ಮಾರ್ಗದರ್ಶನ ನೀಡಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ಈಗ ಫರ್ನಿಚರ್ ಉದ್ಯಮ ಏನಿದೆ ಇದು ಮಾಡ್ತಾ ಇದೀವಿ, ಇದನ್ನು ನಮಗೆ ಎಷ್ಟು ಮಟ್ಟಿಗೆ ಕಸ್ಟಮರಿಗೆ ಬೆಂಬಲ ನೀಡೋಕ್ಕಾಗುತ್ತೆ ಅಂದ್ರೆ ನಾವು ನಮ್ಮ ಕೈಲಾದಂಥ ಸಹಾಯ ಮಾಡ್ಬೋದು. ಏನಂತ ಹೇಳಿದ್ರೆ ಈಗ ಪ್ರೈಸಲ್ಲೇ ಆಗಿರ್ಬೋದು. ಈಗ ನಾವು ಎಲ್ಲೋ ಜಾಸ್ತಿ ತಂದು ಜಾಸ್ತಿ ಮಾಡಿ ಕಸ್ಟಮರಿಗೆ ಕೊಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾವು ಆದಷ್ಟು ಎಷ್ಟು ಕಡಿಮೆಗೆ ಆಗುತ್ತೋ ಅಷ್ಟು ಕಡಿಮೆಗೆ ತಗೋಬರ್ತೀವಿ. ಮರಗಳನ್ನಾಗಿರ್ಬೋದು, ಕ್ವಾಲಿಟಿ ಐಟಮ್ಸ್ನ ಅದನ್ನು ಡೆವಲಪ್ ಮಾಡಬೇಕು. ಏನಂದರೆ ಒಳ್ಳೆ ರೀತಿಲಿ ನಡ್ಸ್ಕೊಂಡು ಹೋಗ್ಬೇಕಂತ ಹೇಳಿದ್ರೆ ಅಷ್ಟೇ. ಪ್ರಜ್ವಲ್, ಅದರ ಜೊತೆಲಿ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಸರ್ವಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆದರೆ ಇಲ್ಲಿ ನಿಮ್ಮ ಒಂದು ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ನಿಮ್ಮ ಒಂದು ಏನು ಫರ್ನಿಚರ್ ಶಾಪಿಂದ ಏನು ಐಟಮ್ಗಳನ್ನ ಯಾವ ರೀತಿಯಾಗಿ ನೀವು ಅವರಿಗೆ ಕಳಿಸ್ತೀರ, ಅವರ ಮನೆಗಳಿಗಾಗಿರೋದು ಬೇರೆ ಬೇರೆ ಅಂಗಡಿ ಕಳಿಸ್ತೀರ, ಜೊತೆಲಿ ಯಾವ ರೀತಿಯ ಸರ್ವಿಸ್ನ ಈಗ ನೀವು ನೀಡ್ತಾ ಇದ್ದೀರಾ? ಖಂಡಿತವಾಗ್ಲು ನೀವೇನು ಹೇಳ್ತಿದ್ದೀರಾ ಅದು ತುಂಬ ಕರೆಕ್ಟ್ ಇದೆ. ಆ್ಯಕ್ಚುಲಿ ಏನಂದರೆ ನೀವು ಮಾರಾಟ ಮಾಡೋದಕ್ಕಿಂತ ಹೆಚ್ಚಾಗಿ ಸರ್ವಿಸ್ ಏನು ಕೊಡ್ತಾರೆ ಹೇಳ್ಬಿಟ್ರೆ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ನಮ್ಮಲ್ಲೀಗ ಹೆಚ್ಚು ಸಮಸ್ಯೆಗಳು ಬಂದಾಗ ಅವರಿಗೆ ಆಕ್ಸೆಸ್ ಮಾಡೋಕ್ಕೆ ಆಗೋದಿಲ್ಲ ಸರ್ವಿಸ್ ಸೆಂಟರ್ಗಳನ್ನ. ಸೊ ನಮ್ದು ಮೇನ್ ಇರುತ್ತೆ ಸರ್ವಿಸ್ ಬೇಸ್ಡೇ ಇರುತ್ತೆ. ಈಗ 28 ವರ್ಷ 29 ವರ್ಷದಿಂದ ನಮ್ಮ ತಂದೆಯವರು ನಡ್ಸ್ಕೊಂಡ್ ಬಂದಿದ್ದಾರೆ ಅಂತ ಹೇಳಿದ್ರೆ ಬರೀ ಮಾರಾಟ ಮಾಡಿ ನಡೆಸಿಲ್ಲ ಅವರು. ಅವ್ರ ಆ ಕ್ಷಣಕ್ಕೆ ಸರ್ವಿಸ್ ಕೊಟ್ಟಿರೋದ್ರಿಂದ ನಾವು ಇಷ್ಟು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದ್ದು. ಸೊ ಇದ್ರಲ್ಲಿ ನಾವು ಮೇನ್ ಏನು ಕನ್ಸರ್ನ್ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಬರುವಂಥದ್ದು ಈಗ ಡೆಲಿವರಿ ಆಗಿರುತ್ತೆ. ಸೊ ಇಲ್ಲಿಂದ ನಿಮಗೆ ಕಸ್ಟಮರ್ನ ಅಟೆಂಡ್ ಮಾಡಿ ಅವ್ರಿಗೆ ಯಾವ ಥರ ಬೇಕೋ ಚಾಯ್ಸ್ ಸೆಲೆಕ್ಷನ್ ಮಾಡಿಸಿ ಆ ಐಟಮ್ ಏನು ಅವ್ರು ಕೇಳಿರ್ತಾರೆ ಅದೇ ಜೆನ್ಯೂನ್ ಐಟಮ್ಸ್ನ ಮನೆ ತನಕ ಹೋಗೋ ತನಕ ಅದು ನಮ್ಮದೇ ಜವಾಬ್ದಾರಿ ಇರುತ್ತೆ. ಸೊ ನಮ್ಮದೇ ಆದ ಸ್ಕಿಲ್ಡ್ ಲೇಬರ್ಸ್ ಇರ್ತಾರೆ, ಅದ್ರ ಜೊತೆಗೆ ಸ್ಕಿಲ್ಡ್ ಡ್ರೈವರ್ಸ್ ಇರ್ತಾರೆ, ಅನ್ಲೋಡಿಂಗು ಲೋಡಿಂಗು ಎಲ್ಲ ಮಾಡುವಂಥ ಜನಗಳು ನಮ್ಮ ಹತ್ರ ಇದ್ದಾರೆ. ಸೊ ಅವ್ರು ಏನು ಬಂದು ಸೆಲೆಕ್ಷನ್ ಮಾಡ್ತಾರೆ, ಅವ್ರು ಅದೇ ಐಟಮ್ಸ್ನ ನೀಟಾಗಿ ಪ್ಯಾಕಿಂಗ್ ಮಾಡಿ ಅದಕ್ಕೆ ಯಾವ ಥರ ಬೇಕೋ ಪ್ಲಾಸ್ಟಿಕ್ ರ್ಯಾಪು ಆ ಥರ ಡ್ಯಾಮೇಜ್ ಆಗದಿರುತ್ತೆ ನಮ್ಮ ಹತ್ರ ಎಲ್ಲ ವ್ಯವಸ್ಥೆಗಳಿದೆ. ರಗ್ ಆಗಿರ್ಬೋದು, ಬೆಡ್ಶೀಟ್ಸ್ ಆಗಿರ್ಬೋದು. ಸೊ ಗಾಡಿಗೆ ಹಾಕುವಾಗಲೂ ಅಷ್ಟೇ ನಾವು ಅಷ್ಟು ತುಂಬ ಕೇರ್ಫುಲ್ ತಗೊಂತೀವಿ. ಯಾಕಂದ್ರೆ ನಿಮ್ಮದೇ ಓನ್ ವೆಹಿಕಲ್? ಹೌದು, ನಮ್ಮದೇ ಓನ್ ವೆಹಿಕಲ್ಸ್ ಇದೆ. ಓಕೆ, ನಮ್ಮದೇ ಓನ್ ವೆಹಿಕಲ್ಸ್ ಇದೆ. ಈಗ ಆಲ್ಮೋಸ್ಟ್ 10-12 ವರ್ಷದಿಂದ ನಮ್ಮ ಜೊತೆಗೆ ಕೆಲಸ ಮಾಡ್ತಿರೋಂಥವ್ರು ಇದ್ದಾರೆ, ಡ್ರೈವರ್ಸ್ಗಳಿದ್ದಾರೆ, ತುಂಬಾ ಸ್ಕಿಲ್ಡ್ ಇದ್ದಾರೆ. ಅಂದ್ರೆ ನಿಮಗೆ ಯಾವುದೇ ಸಮಸ್ಯೆ ಆಗದಿರೋ ಥರ, ಯಾವುದೇ ಡ್ಯಾಮೇಜ್ ಆಗದಿರೋ ಥರ, ಹೌದು ಡ್ಯಾಮೇಜ್ ಆಗದಿರೋ ಥರ ಕಸ್ಟಮರಿಗೆ ಕನ್ವೀನಿಯಂಟ್ ಆಗಿರೋ ಟೈಮಲ್ಲಿ ಅವ್ರಿಗೆ ಹೇಳಿದ ಟೈಮಿಗೆ ತೊಗೊಂಡೋಗಿ ಡೆಲಿವರಿ ಮಾಡಿ ಸೇಫಾಗಿ ಇಟ್ಕೊಟ್ಟು ಬರೋ ಥರ ವ್ಯವಸ್ಥೆ ನಾವು ಮಾಡಿದ್ದೀವಿ. ಓಕೆ ಪ್ರಜ್ವಲ್ ಅವರೇ, ಕೊನೆಯದಾಗಿ ಎಲ್ಲ ವಿಚಾರಗಳ ಕುರಿತು ಸುದೀರ್ಘವಾಗಿ ನೀವು ಮಾಹಿತಿಯನ್ನು ನೀಡಿದ್ದೀರಾ. ಕೊನೆಯದಾಗಿ ಇಡೀ ನಿಮ್ಮ ಆಶೀರ್ವಾದ್ ಫರ್ನಿಚರ್ ನಿಮ್ಮ ಒಂದು ಇಂಡಸ್ಟ್ರಿ ಏನಿದೆ, ನಿಮ್ಮ ಒಂದು ವರ್ಕರ್ಸ್ ಆಗಿ, ನಿಮ್ಮ ಒಂದು ಸಂಸ್ಥೆ ಕುರಿತಾಗಿ ಒಬ್ರು ಆ ಸಂಸ್ಥೆಯ ಮುಖ್ಯಸ್ಥರಾಗಿ, ಯುವ ಮುಖ್ಯಸ್ಥರಾಗಿ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀರಾ? ಈ ಸಂಸ್ಥೆ ಮುಖ್ಯಸ್ಥರಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ ಪಾರ್ಟ್ ಆಫ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಏನಂತ ಹೇಳಿದ್ರೆ ನಮ್ಮದು ಎಲ್ಲ ಟೀಮು ತುಂಬ ಚೆನ್ನಾಗಿದೆ. ಫಸ್ಟ್ ಪಾಯಿಂಟು, ನಾವೆಲ್ಲದು ಕ್ವಾಲಿಟಿ ಡೆವಲಪ್ ಟ್ರೈ ಮಾಡ್ತಾ ಇದೀವಿ, ಇನ್ನೂ ನಾವು ಇಂಪ್ರೂವೈಸ್ ಮಾಡ್ತಾ ಇದೀವಿ. ಹಾಗೆ ಕ್ವಾಲಿಟಿ ಐಟಮ್ಸ್ನ ಕಸ್ಟಮರ್ಗೆ ಡೆಲಿವರಿ ಮಾಡಬೇಕು ಅಂತ ನಾವು ಪ್ಲಾನ್ ಮಾಡ್ತಾ ಇದೀವಿ. ಈ ಥರ ಇದ್ದಾಗ 100% ಆಗಿ ನಮ್ಮ ಮಲೆನಾಡಿನ ಎಲ್ಲರ ಜನರ ಸಹಕಾರ ನಮಗೆ ಬೇಕಾಗಿದೆ. ನೀವು ಹೊರಗಡೆ ಎಲ್ಲ ಹೋಗೋಕ್ಕಿಂತ ಮುಂಚೆ ಇಲ್ಲೊಂದ್ಸಲ ಬಂದು ವಿಸಿಟ್ ಮಾಡಿ ನೋಡಿ, ನಿಮಗೆ ಯಾವುದೇ ಥರದ ಬೇಕಾದ ಐಟಮ್ಸ್ ಆಗಿರ್ಬೋದು, ಯಾವುದೇ ಥರ ಕಸ್ಟಮೈಸೇಷನ್, ಯಾವ ಕಲರ್ಸು ಏನು ಬೇಕಾದರೂ ಕೂಡ ಇಲ್ಲಿ ಎಲ್ಲ ಕಡಿಮೆ ಬೆಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಸಿಗುತ್ತೆ ನಿಮಗೆ. ಸೊ ಈ ಥರ ಬಂದಾಗ ನಮಗೆ ಸಪೋರ್ಟ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗೆ ನಾವು ಹಾಕ್ತಿರೋ ಎಫರ್ಟ್ಸ್ಗೆ ನಿಮ್ಮ ಸಪೋರ್ಟ್ 100% ಅತ್ತಾಗತ್ತೆ ಅಂತ ಹೇಳ್ತೀನಿ, ಇಷ್ಟಪಡ್ತೀನಿ.
ಪ್ರಜ್ವಲ್ ಅವರು, ಇದುವರೆಗೂ ಈ ಒಂದು ಸಂದರ್ಶನ ಭಾಗವಹಿಸಿ ನಿಮ್ಮ ಆಶೀರ್ವಾದ್ ಫರ್ನಿಚರ್ ಬೆಳೆದು ಬಂದ ಹಾದಿಯಾಗಿರ್ಬೋದು, ನಿಮ್ಮ ತಂದೆಯವರಿಂದ ನೀವು ಯಾವ ರೀತಿಯಾಗಿ ಮಾರ್ಗದರ್ಶನ ಪಡೆದು ಈ ಒಂದು ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀರಾ, ನೀವು ಬಂದ ನಂತರ ಈ ಒಂದು ನೀವು ಇಂಟೀರಿಯರ್ ಡಿಸೈನ್ ಓದಿದ ನಂತರ ಈ ಒಂದು ಸಂಸ್ಥೆಯ ಜವಾಬ್ದಾರಿಯನ್ನು ವಹಿಸಿಕೊಂಡು ಜೊತೆಗೆ ಯಾವ ರೀತಿಯಾಗಿ ಒಂದು ಸರ್ವಿಸ್ನ ನೀಡ್ತಾ ಇದ್ದೀರಾ, ಹಾಗೆ ಇಂಟೀರಿಯರ್ ವರ್ಕ್ಗಳನ್ನು ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ, ಕಸ್ಟಮರ್ನಾಗೆ ಯಾವ ರೀತಿಯಾಗಿ ಅವರ ಒಂದು ಆಸೆಗೆ ತಕ್ಕ ಹಾಗೆ ಅವರ ಒಂದು ಅಭಿರುಚಿಗೆ ತಕ್ಕ ಹಾಗೆ ನಿಮ್ಮ ಒಂದು ಸರ್ವಿಸ್ನ ನೀಡ್ತಾ ಇದ್ದೀರಾ, ಜೊತೆಗೆ ನಿಮ್ಮ ಒಂದು ಸಂಸ್ಥೆಯಲ್ಲಿ ಸಿಗುವಂತಹ ಫರ್ನಿಚರ್ ಐಟಮ್ಗಳಾಗಿರ್ಬೋದು, ಜೊತೆಗೆ ಯಾವ ರೀತಿಯಾಗಿ ನೀವೇ ಇಲ್ಲಿ ಏನು ಐಟಮ್ಗಳನ್ನ ತಯಾರು ಮಾಡ್ತೀರಾ, ಹಾಗೆ ನಿಮ್ಮ ಒಂದು ಕಾರ್ಮಿಕರಾಗಿರ್ಬೋದು, ಕೆಲಸ ಮಾಡ್ತಿರೋರಾಗಿರ್ಬೋದು, ಇಡೀ ನಿಮ್ಮ ಒಂದು ಸಂಸ್ಥೆಯ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರ್ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆಶೀರ್ವಾದ್ ಫರ್ನಿಚರ್ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಯುತ ಪ್ರಜ್ವಲ್ ಬಿಡಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.